ನಮಗೆ ಇಲೆಕ್ಷನ್ ಮಾಡಕ್ಕೆ ಸಮಸ್ಯೆ ಆಗ್ತದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ತಗೊಂಡು ನಿಮ್ಮ ಆಶೀರ್ವಾದದ ಡಿಸಿಸಿ ಬ್ಯಾಂಕಿನ ಅಭ್ಯರ್ಥಿ SS ಧವಲ್ ಅವ್ರನ್ನ ಘೋಷಣೆ ಮಾಡ್ತೀವಿ. ವಿನಂತಿ ಮಾಡ್ಕೊಂಡು ಈಗೂ ಟೈಮ್ ಇಲ್ಲ, ಈಗ ನಾವು ಅವ್ರ ಜೊತೆ ಮಾತಾಡಕ್ಕೆ ಕುಣಿಸಿ. ಯಾಕಂದ್ರೆ ಇದು ಸಣ್ಣ ವಿಚಾರ, ಡಿಸಿಸಿ ಬ್ಯಾಂಕ್ ನೀವು ಸಣ್ಣ ವಿಚಾರ ಬೇಡ. ಇದಕ್ಕೆ ದೊಡ್ಡ ಹುದ್ದೆಗಳು ಸಿಗ್ತಾವ, ದೊಡ್ಡ ದೊಡ್ಡ ಅವಕಾಶ ಇರ್ತಾವ. ಮುಂದಿನ ನಾವೆಲ್ಲ ಕೂಡಿಕೆ ಒಕ್ಕಟ್ಟಾಗಿ ಒಂದಾಗಿ ಮಾಡೋಣ. ಈಗ ಯಾವ್ದೋ ಮಾದಪ್ಪನ ಮಲ್ಲಣ್ಣ ಯಾವ್ದು ಈಗೂ ಮಾತಾಡಕ್ಕೆ ನಾವು ತಯಾರಾದ್ವಿ. ದಯಮಾಡಿ ತಾವೆಲ್ಲರೂ ಅಭಿಪ್ರಾಯ ಜೊತೆ ಹೋಗೋಣ. ಯಾಕಂದ್ರೆ ನಾವೆಲ್ಲರೂ ಅಭಿಪ್ರಾಯ ಹಿರಿಯರ ವಿಚಾರ ಹೋಗೋಣ. ಅದಕ್ಕೆ ದಯಮಾಡಿ ನಾನು ಧವಲ್ ಹೇಳಿ, ಯಾಕಂದ್ರೆ ಇದು ನಿಮ್ ಕಡಿ ಎಲೆಕ್ಷನ್ ಇದಾದ್ಮೇಲೆ ಇಲೆಕ್ಷನ್ ಇಲ್ಲ, ಕಡಿ ಎಲೆಕ್ಷನ್ ನೀವು ಮಾಡಿಬಿಟ್ರಿ 5 ವರ್ಷ ಆದ್ಮೇಲೆ ಬಿಟ್ಟು ಬಿಟ್ಟು ಮತ್ತೊಬ್ಬರಿಗೆ ಅವಕಾಶ ಕೊಡೋಣ ಅಂತ ಅವ್ರಿಗೆ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಯಾರು 15 ವರ್ಷ ಮಾಡ್ತಾರೋ, ಯಾರು 20 ವರ್ಷ ಮಾಡ್ತಾರೋ, ಯಾರು 25 ವರ್ಷ ಮಾಡ್ತಾರೋ, ಇದೊಂದು ಅವ್ರ ಕಡಿ ಎಲೆಕ್ಷನ್ ಐತಿ. ಅವ್ರು ಈಗೆಲ್ಲ ಈ ಗುಂಪು ಅಂತ ನಿಮ್ಗೆ ಇದಾಗಿತ್ತು. ದಯಮಾಡಿ ತಾವೆಲ್ಲ ಆಶೀರ್ವಾದ ಮಾಡಿ ಕಳ್ಕಳಿಗೆ ಕೈ ವಿನಂತಿ ಮಾಡ್ಕೊಳ್ತೀವಿ. ಶಾಂತಿ ಇಲೆಕ್ಷನ್ ಮಾಡೋಣ. ಈಗ ಯಾರ ಜೊತೆ ಜಗಳ ಕಾಣಲಾಗದೆ, ಯಾಕಂದ್ರೆ ಬಹಳ ಕೆಲವು ಸೊಸೈಟಿ ನಾನು ಹೇಳಿದ್ದಾರೆ. ಯಾಕಂದ್ರೆ ದೊಡ್ಡವರೆಲ್ಲರೂ ಒಂದಾಗ್ತಾರೋ, ಸಣ್ಣ ಕಾರ್ಯಕರ್ತರಿಗೆ ಬಹಳ ತ್ರಾಸಗಳಾಗಿದ್ದಾವೆ. ನಾವು ಧವಲ್ ಅವರಿಗೆ ಹೇಳ್ಬಿಡ್ತಿದ್ದಿಲ್ಲ, ಮತ್ತು ಅವ್ರು ಹಿಂಗೇನಾದ್ರು ಬೇಡ ಬಿಟ್ಬಿಟ್ರೆ ಅವ್ರು ಧವಲ್ ಅವ್ರು ಬಿಟ್ಬಿಡ್ತಿದ್ರು, ಅವಾಗ ಬಿಟ್ಬಿಡ್ತಿದ್ರು ಅವ್ರು. ನೀವು ಅವಾಗ ಇಲ್ಲ ನಮ್ಮ ಅಭ್ಯರ್ಥಿ ಇಲ್ಲ ಇಲ್ಲ ಅಂತೇಳಿ ಈಗ ಕೇಳತ್ತೀರಿ, ತಪ್ಪಾಗ್ತೈತಿ ಮಲ್ಲ ಅಂದ್ರೆ ಆದ್ರೂ ಅಭಿಪ್ರಾಯ ತಗೊಳ್ಳೋದು ಆಯ್ತು. ಅಂದ್ರೆ ಒಂದು 10 ದಿವಸ ಸುಮ್ಮನಿದೆ, ನಾವು ಅಲ್ಲೆಲ್ಲ ಇದ್ದಂತ ರಿಪೋರ್ಟ್ ಮಾಹಿತಿ ತಗೊಂಡು ಅಂತ ಹೇಳಿದ್ರು. ಆಯ್ತಂತೇಳಿ ನಾವು ರಿಪೋರ್ಟ್ ತಗೊಂಡು ಎಲ್ಲ ವಿಚಾರ ಅಂದಾಗ ನಮ್ ಜನರಲ್ ಬಾಡಿ ಮೀಟಿಂಗ್ ಇತ್ತು, ಡಿಸಿಸಿ ಆಗಿದೆ. ತಾವು ಇಲ್ಲ ಬಹಳ ಮಂದಿ ಬಂದಿದ್ರಿ. ಬಂದಾಗ ನಾವೆಲ್ಲರೂ ಫಂಕ್ಷನ್ ಮುಗಿಸಿ ಬೇರೆ ಕಡೆ ಕಾರ್ಯಕ್ರಮ ಹೋಗುದಿತ್ತು. ಹೊರಟು ಮಲ್ಲನ್ನ ಯಾವ ಪತ್ರಿಕೆದಾರ ಜೊತೆ ಮಾತಾಡ್ಕೊಂತ ಅವ್ರು ಏನ್ ಹೇಳಿದ್ರಂದ್ರ, ಇಲ್ಲ ನಾನು ಆಕಾಂಕ್ಷಿ ಇರ್ತೋ ನಿಲ್ಲೋ ಪ್ರಯತ್ನ ಮಾಡ್ತಂತ ಎಲ್ಲರೂ ಹಾಕ್ತಿದ್ದೇವೆ, ನೀವ್ ಯಾರಿಗೆ ನಿಲ್ಬೇಡ ಅಂತ ಹೇಳಕ್ ನಾವು ಯಾರು ಅಲ್ಲ, ಬೇಕಾದ್ರೂ ನಿಲ್ಬೋದು. ಅವಾಗ ಏನ್ ಹೇಳಿದ್ರು, ನಾನು ಆಕಾಂಕ್ಷಿ ನನ್ನೆಲ್ಲ ಹಿರಿಯರು ಆಶೀರ್ವಾದ ಮಾಡಿದ್ರು, ನಾನು ಡಿಸಿಸಿ ನಿಲ್ತೇನೆ ಅಂತ ಡಿಕ್ಲೇರ್ ಮಾಡಿಬಿಟ್ರು ಅವ್ರು. ಮತ್ತೆ ನಾನು ಗೋಕಾಕ್ ಬಂದು ನೀವು ಅಭಿಪ್ರಾಯ ತಗೋರಂತ ಹೇಳೋರು, ಬೆಳಗಾವದಾಗ ಡಿಕ್ಲೇರ್ ಮಾಡೋರು. ಹೀಗಾಗಿ ಮಂದಿಗೆಲ್ಲ ಬಹಳ ಕನ್ಫ್ಯೂಸ್ ಆಗೈತಂದ್ರ ಹೆಂಗಪ್ಪ ಏನಂತ. ಅದ ಮಲ್ಲನ ಯಾರು ನಮ್ ಬಿಡೆಲ್ಲ ಬಂದು ಮಾತಾಡಿ ಹೀಗಂತೇಳಿ, ಯಾಕಂದ್ರೆ ನಿಲ್ತೇನೆ ಆಸೆ ಇಲ್ಲ. ಅದಕ್ಕೆ ನಾವು ಯಾರಿಗೂ ಕೇಳ ಅವರು ನಾನೇ ನಿಲ್ತೇನೆ ಅಂತ ಪ್ರಚಾರ ಶುರು ಮಾಡಿದ್ರು. ಪ್ರಚಾರ ಶುರು ಮಾಡಿದವರು ಯಾರು ನನ್ನ ಜೊತೆ ಮಾತಾಡಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡಿಲ್ಲ, ಪ್ರಭಾಕರ್ ಕೋರೆ ಸಾವುಕಾರ ಜೊತೆ, ಅಣ್ಣ ಸಾಹೇಬ್ ಜೊತೆ ಯಾರ ಜೊತೆ ಚರ್ಚೆ ಮಾಡಿದ್ರೆ ಅವ್ರು ಡಿಕ್ಲೇರ್ ಮಾಡ್ಕೊಂಡು ನನ್ನ ಕ್ಯಾಂಡಿಡೇಟು ನಾನು ನಿಲ್ತೇನೆ ಅಂದ್ರೆ ಅಡ್ಡಾಡಕ್ ಶುರು ಮಾಡಿದ್ರು. ಅಡ್ಡಾಡಕ್ ಶುರು ಮಾಡಿದ್ಮೇಲೆ ಮಂದೆಲ್ಲ ನಮಗ್ ಫೋನ್ ಮಾಡಾಕಂತ, ನಮ್ಗೆ ಅವ್ರ ಹೆಸರು ಹೇಳಿದ್ರಿ ಅಂತ. ಅವ್ರ ಕ್ಯಾಂಡಿಡೇಟ್ ಈಗಿಲ್ಪಾನ ಯಾರ್ದು ಹೆಸರು ಹೇಳಿಲ್ಲ, ಇನ್ನೂ ವಿಚಾರ ಮಾಡುತ್ತೆ. ಅದಕ್ಕೆ ಹಿಂಗ್ ಮಾಡಿದ್ರೆ ಕನ್ಫ್ಯೂಸ್ ಅವರೇ ಮಾಡ್ಕೊಂಡವ್ರು. ನಾನು ಒಟ್ಟ ಏನಿಲ್ಲ, ಅಕಸ್ಮಾತ್ ನಾನು ಅವಾಗ ಗುರುತಾಗಿ ಎಲ್ಲರೂ ಕೂಡ ಈಗ ಹೆಂಗ್ ಹೇಳ್ತಾರೆ ಹಂಗೆ ಕ್ಯಾಂಡಿಡೇಟ್ ನಿರ್ಧಾರ ಮಾಡ್ಬಿಟ್ಟಿರ್ತಿದ್ವು. ಧವಲ್ ಅವ್ರಿಗೆ ಅಲ್ಲಿ ತನಕ ನಾವು ಸ್ವಲ್ಪ ಪೆಂಡಿಂಗ್ ಇದೆ, ಯಾಕೋ ಕೂಡ ಅಭಿಪ್ರಾಯ ಹಿಂಗ್ ಬರತೈತಿ, ಸ್ವಲ್ಪ ಸುಮ್ಮನೆ ಅವ್ರು ಸುಮ್ಮನೆ ಇದ್ರೆ ಅವ್ರು ಇನ್ನೂ ವಿಚಾರ ಮಾಡಿದ್ರು. ನಾವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಬಾರ್ದಂತ. ಈಗ ಇವರೆಲ್ಲ ನಮ್ಮ ಹೆಸರು ಹೇಳ್ಕೊತ ಹೋಗಿ ಮಂದಿ ಅನಿವಾರ್ಯ ಬಂದು ಬೇರೆ ನಮಗೆ ಹಾಡಿಲ್ಲದೆ ಇವತ್ತಿನಿಂದ ಅನಿವಾರ್ಯ ಬಂದು ನಿಮ್ಗೆ ವಿಚಾರ ಮಾಡಿ ಕೇಳ್ಕೊಂಡು ಡಿಕ್ಲೇರ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಬರ್ತದೆ. ಬಹಳ ಜನ ಕೆಲವು ಜನ ಯಾಕಂದ್ರೆ ಅವರು ನಮ್ಮವರ ನಮ್ಮ ಜೊತೆಗಿರ್ತಾರೆ, ಅವ್ರ ಜೊತೆ ಕೇಳಿ ತಾವೆಲ್ಲ ಚರ್ಚೆ ಮಾಡಂತಂದ್ರೆ ನಾವೆಲ್ಲರೂ ಬೇಕು. ಯಾಕಂದ್ರೆ ಇವತ್ತೇನು, ಯಾಕಂದ್ರೆ ನಾವು ಕ್ಯಾಂಡಿಡೇಟ್